ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕೆ ನ್ಯಾಷನಲ್ ಅಕಾಡೆಮಿ. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಸೊ ನಾವು ನಮ್ಮ ಕೆ ನ್ಯಾಷನಲ್ ಅಕಾಡೆಮಿ ವತಿಯಿಂದ ಇಂದು ನಿಮಗೆ ಭೂಮಿಯ ಆಂತರಿಕ ರಚನೆ ಕುರಿತು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಸ್ನೇಹಿತರೆ ನೋಡಿ, ನಾನು ಮಾಡಿರ್ತಕ್ಕಂಥ ಎಲ್ಲ ನೋಟ್ಸನ್ನು ನಮ್ಮ ಕೆ ನ್ಯಾಷನಲ್ ಅಕಾಡೆಮಿ ಆ್ಯಪಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಸ್ನೇಹಿತರೆ. ನೀವು ಇಲ್ಲಿ ವೀಕ್ಷಣೆ ಮಾಡ್ಬೋದು. ವೀಕ್ಷಣೆ ಕ್ಲಾಸ್ ಮುಗಿದ ನಂತರ ನೀವೇನು ಮಾಡ್ಬೋದು ಸ್ನೇಹಿತರೆ, ಆ್ಯಪ್ನಲ್ಲಿ ನೋಡಿಬಿಟ್ಟು ಈ ನೋಟ್ಸನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಅಲ್ಲಿ ಕೂಡ ನಿಮಗೆ ಇರುತ್ತೆ. ಅದೇ ರೀತಿಯಾಗಿ ನೀವು ಆ್ಯಪ್ ಬೇಕಂತಂದರೆ ನಮ್ಮ ಕೆ ನ್ಯಾಷನಲ್ ಅಕಾಡೆಮಿಯ ಈಗ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಲಿಂಕ್ ಇದೆ. ಅದೇ ರೀತಿಯಾಗಿ ಈಗ ಮಾಡ್ತಾ ಇದ್ದೀನಲ್ಲ, ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನಾಗುತ್ತೆ ಅಂತಂದ್ರಾಗ ನಿಮಗೆ ಲಿಂಕ್ ಹಾಕಿರ್ತೀನಿ ಸ್ನೇಹಿತರೆ. ಅಲ್ಲಿ ಕೂಡ ನೀವು ಡಿಸ್ಕಸ್ ಮಾಡ್ಬೋದು ಸ್ನೇಹಿತರೆ. ಅಲ್ಲಿ ನೀವು ನೋಟ್ಸ್ ಕೂಡ ತೆಗೆದುಕೊಳ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಇನ್ನೊಂದು, ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ, ಅವರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಅದ್ರ ಜೊತೆಗೆ ಬೆಲ್ ಬಟನ್ ಮಾತ್ರ ಕ್ಲಿಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಯಾಕಂತಂದಾಗ ನಾ ಮಾಡುವ ಎಲ್ಲ ವಿಡಿಯೋಗಳು ನಿಮ್ಮನ್ನು ತಲುಪುತ್ತದೆ. ಓಕೆ ಸ್ನೇಹಿತರೆ, ಈಗ ನಾವು ಮುಂಬರುವ ಪ್ರತಿಯೊಂದು ಏನು ಅಂತಂದಾಗ 56,000 ಹುದ್ದೆಗಳು ನೇಮಕಾತಿ ಆಗ್ತಾ ಇದೆ. ಯಾವಾಗ ಆಗ್ತಾ ಇದ್ದಾವೆ ಅಂತ ನೀವು ಪದೇ ಪದೇ ಮೆಸೇಜ್ ಹಾಕ್ಬೇಡಿ ಸ್ನೇಹಿತರೆ. ಯಾಕಂತಂದಾಗ ಆರ್ಥಿಕ ಅನುಮೋದನೆ ಆಲ್ರೆಡಿ ಕೆಲವು ಹುದ್ದೆಗಳಿಗೆ ಕೊಟ್ಟು ಬಿಟ್ಟಿದೆ. ನೋಡಿ, ಈಗ ಮೊನ್ನೆ ತಾನೇ ಏನಾಯಿತು, 15,000 ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಅನುಮೋದನೆಗೆ ಕಳಿಸಿದರಂತೆ. ಅದೇನು, ಯಾಕಂದರೆ ಸರ್ಕಾರ ಇರೋದೇ ಹೌದು, ಸರ್ಕಾರ CM ಅವರೇ ಅಪ್ರೂವಲ್ ಕೊಟ್ಟಾಗ ಅದು ಆರ್ಥಿಕ FD ಪರ್ಮಿಷನ್ ದೊಡ್ಡದಲ್ಲ. 1 ತಾಸಲ್ಲಿ ಕೂಡ ತೊಗೋಬೋದು. ಹೆಚ್ಚು ಕಮ್ಮಿ ಆಯ್ತಂದ್ರೆ ಅವ್ರು ಫೈಲ್ ಹೋಯ್ತಂದರೆ 1 ಅವರಲ್ಲಿ ಕೂಡ ತೊಗೋಬೋದು ಮನಸ್ಸು ಮಾಡಿದರೆ ಸ್ನೇಹಿತರೆ. ಯಾವಾಗ ಬೇಕಾದರೂ ಆಗ್ಬೋದು ನೋಟಿಫಿಕೇಶನ್. ಅದೇ ರೀತಿಯಾಗಿ 8,600 PC ಪೊಲೀಸ್ ಮತ್ತು PSIಗಳು ಕೂಡ ಅದು ಫೈನಲ್ ಆಗ್ತಾ ಇದೆ ಸ್ನೇಹಿತರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಆಗ್ಬೋದು, ಫಾಸ್ಟ್ ಇದೆ. ಇವೆರಡು ಡಿಪಾರ್ಟ್ಮೆಂಟಲ್ಲಿ ಫಾಸ್ಟ್ ಪ್ರೊಸೆಸ್ ನಡೀತಾ ಇದೆ, ಅದನ್ನು ಮಾತ್ರ ಮರಿಬಾರ್ದು ಸ್ನೇಹಿತರೆ. ಅದೇ ರೀತಿಯಾಗಿ ನಿಮಗೆ ಗೊತ್ತು, ಕ್ರೈಸ್ಟ್ ಡಿಪಾರ್ಟ್ಮೆಂಟಲ್ಲಿ 1,500 ಪೋಸ್ಟ್. ಅದೇ ರೀತಿಯಾಗಿ 875 ಪೋಸ್ಟು ಆಲ್ರೆಡಿ ಅಪ್ರೂವಲ್ ಆಗಿದೆ. ಇನ್ನೂ ಕೂಡ ಅದಕ್ಕೆ ಆ್ಯಡ್ ಮಾಡ್ಬೇಕನ್ನೋ ಪ್ರೊಸೆಸ್ನಲ್ಲಿ ಕೂಡ ಇದ್ದಾರೆ ಅನ್ನೋದು ಮರಿಬೇಡಿ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ಓಕೆ, ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇಲ್ಲಿ ಏನು ಮಾಡೋಣ ಅಂದರೆ, ಭೂಮಿಯ ಆಂತರಿಕ ರಚನೆ ಮತ್ತು ಸಂಯೋಜನೆ ಫಸ್ಟ್ ಡಿಸ್ಕಸ್ ಮಾಡೋಣ. ಆದ ನಂತರ ಏನಾಗುತ್ತೆ, ಈ ಕ್ಲಾಸ್ ಮುಗಿದ ತಕ್ಷಣವೇ ಇದರಲ್ಲೇ ಏನು ಮಾಡೋಣ ಅಂದರೆ, ಕ್ವಶನ್ ಯಾವ ರೀತಿ ಬರುತ್ತೆ ಇದ್ರ ಮೇಲೆ, ಅಂದರೆ ಭೂಮಿಯ ಆಂತರಿಕ ರಚನೆ ಇದ್ರ ಮೇಲೆ ಕ್ವಶನ್ ಯಾವ ರೀತಿ ರೈಸ್ ಆಗುತ್ತೆ ಅನ್ನೋದು ಕೂಡ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಸೊ ನೋಟಿಫಿಕೇಶನ್ ಆದಮೇಲೆ ಸ್ಟಡಿ ಮಾಡ್ತೇನೆ ಅನ್ನೋರು ತೆರೆಯಿಂದ ತೆಗೆದಾಕಿ ಸ್ನೇಹಿತರೆ. ಇನ್ನೊಂದು ನಮ್ಮ ಸ್ನೇಹಿತರು ಫೋನ್ ಮಾಡ್ತಾ ಇದ್ರು, ಏನಪ್ಪ ಅಂತಂದಾಗ, ಸರ್ ನೋಟಿಫಿಕೇಶನ್ ಆಗ್ತಾ ಇದೆಯಲ್ಲ, ಈಗ ನಾ ಏನು ಮಾಡಲಿ, ಸ್ಟಡಿ ಮಾಡಲು ಅಥವಾ ನಾನು ಗೆಸ್ಟ್ ಟೀಚರ್ಸು ಲೆಕ್ಚರ್ಸ್ ಕರೆದಿದ್ದಾರೆ ಅಲ್ಲಿ ಕೂಡ ಹೋಗ್ಬಿಟ್ಟು ಅಲ್ಲಿ ಜಾಯಿನ್ ಆಗಿಬಿಟ್ಟು ನಾನು ಏನು ಮಾಡಲಿ, ಅದ್ರ ಜೊತೆಗೆ ನಾನು ಟೀಚಿಂಗ್ ಮಾಡಲಾ, ಅದ್ರ ಜೊತೆಗೆ ನಾನು ಸ್ಟಡಿ ಮಾಡಲಾ ಅಂತ ಕನ್ಫ್ಯೂಸಲ್ಲಿದ್ದಾರೆ. ಸೊ ನೋಡಿ, 1 ಸೆಕೆಂಡು. ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನುಗುಣವಾಗಿ ನೀವು ಅಭ್ಯಾಸ ಶುರು ಮಾಡಿ ಸ್ನೇಹಿತರೆ. ಯಾರು ನಿಮಗೆ ಕಡಿಮೆ ಆರ್ಥಿಕ ಮಟ್ಟ ಸ್ವಲ್ಪ ಭಾಳ ವಿರಳಾಗಿರ್ತಂದರೆ ಯಾರು ಕೊಡಲ್ಲ. ಇಲ್ಲಾಂದರೆ ನೆನಪಿರಲಿ ಸ್ನೇಹಿತರೆ, ಯಾರು ಕೊಡಂಗಿಲ್ಲ. ಅದೇ ರೀತಿಯಾಗಿ ನಿಮ್ಮ ಮೇಲೇ ಒಂದು ಕುಟುಂಬದ ಜವಾಬ್ದಾರಿ ಇತ್ತಂದರೆ ಭಾಳ ಕಷ್ಟ ಅನಿಸುತ್ತೆ. ಅದ್ರ ಜೊತೆ ನೀವು ಎಷ್ಟಂದರೆ 4ರಿಂದ 5 ತಾಸು ಇಲ್ಲಿ ಸ್ಟಡಿ ಮಾಡಬೇಕಾಗುತ್ತೆ ಸ್ನೇಹಿತರೆ. 4ರಿಂದ 5 ತಾಸು ಸ್ಟಡಿ ಮಾಡಬೇಕಾಗುತ್ತೆ. ನೀವು ಹೈಸ್ಕೂಲ್ ಟೀಚರ್ ಆದರೆ ಆಲ್ರೆಡಿ ಟೀಚ್ ಮಾಡಿದ್ರೆ ಆದರೆ ಅದ್ರ ಜೊತೆಗೆ ನೀವು ಇನ್ನೂ ಮೇಲೆ ಟೀಚ್ ಓದ್ಕೊಂಡು ಟೀಚ್ ಮಾಡಬೇಕಾಗುತ್ತೆ. ಡಿಸ್ಕ್ರಿಪ್ಟಿವ್ ಇರುತ್ತೆ GPTಗೆ, ಅದೆಲ್ಲ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ನೋಡಿ ಸ್ನೇಹಿತರೆ, ನೀವು ಆರ್ಥಿಕ ಪರಿಸ್ಥಿತಿಯ ಅನುಗುಣವಾಗಿ ಟೀಚ್ ಮಾಡಿರಿ. ನೀವೇನಿಲ್ಲಪ್ಪ, ನಾವು ಸಬಲರಾಗಿದ್ದೀವಿ ಆರ್ಥಿಕತೆಯಲ್ಲಿ ಅಂದರೆ ನೀವು ಆರಾಮಾಗಿ ರೂಮ್ ಮಾಡಿ ಓದ್ರಿ, ಬೇಡನಲ್ಲ. ಆದರೆ ಕೆಲವು ಸ್ನೇಹಿತರು ಇದ್ದಾರೆ, ಏನಪ್ಪ ಅಂದರೆ ಇವ್ರ ಮೇಲೇ ಕೆಲವು ಕುಟುಂಬ ನಡೀತಿರುತ್ತಲ್ಲ, ಅವ್ರು ಯಾವುದೇ ಕಾರಣಕ್ಕೂ ಬಿಡಬೇಡಿ ಸ್ನೇಹಿತರೆ. ಈ ಕಡೆ ಫ್ಯಾಮಿಲಿ ನೋಡಬೇಕು, ಈ ಕಡೆ ನಿಮ್ಮ ಒಂದು ಜೀವನ ನೋಡ್ಕೋಬೇಕು. ಎಲ್ಲ ಕಾಮನ್ ಎಲ್ಲರಿಗೂ ಇದ್ದಿದೆ ಸ್ನೇಹಿತರೆ, ಅದನ್ನು ಮಾತ್ರ ಮಿಸ್ ಮಾಡ್ಕೋಬೇಡ್ರಿ. ಕೆಲವರು ಹೇಳ್ತಾ ಇರ್ತಾರೆ, ಬಿಟ್ಟು ಹೋಗ್ಬಿಡು ಅಂತ. ಒಂದು ವೇಳೆ ಬಿಟ್ಟರೆ ಅಂದರೆ ಅಲ್ಲಿ ಫ್ಯಾಮಿಲಿ ಪರಿಸ್ಥಿತಿ ಸಮಸ್ಯೆ ಉದ್ಭವ ಆಗುತ್ತೆ ಅಲ್ವಾ. ಓಕೆ, ಇರಲಿ ಸ್ನೇಹಿತರೆ. ಏನಿವೆ, ನಿಮ್ಮ ಅನುಕೂಲ ತಕ್ಕಂತೆ ನೀವು ಸ್ಟಡಿ ಮಾಡಿ ಅಂತ ಹೇಳ್ತಾ ನಾನು ಈ ತರಗತಿಯನ್ನು ಮುಂದುವರಿಸ್ತಾ ಇದ್ದೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಟಾಪಿಕ್ ನೇಮ್ ಬಂದ್ಬಿಟ್ಟು
ಭೂಮಿಯ ಆಂತರಿಕ ರಚನೆ ನಾವು ನೋಡ್ತಾ ಹೋಗ್ತೀವಿ ಸರ್. ನಾವು ಗೊತ್ತಿದೆ ನಿಮ್ಮ KK ನ್ಯಾಷನಲ್ ಅಕಾಡೆಮಿಯ ಗಣೇಶ್ CM ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಸರ್. ಓಕೆ, ಇಲ್ಲಿ ಭೂಮಿಯ ಆಂತರಿಕ ರಚನೆ ಬಗ್ಗೆ ನೋಡ್ತಾ ಹೋದಾಗ ಭೂಮಿಯ ಆಂತರಿಕ ರಚನೆ ಅನ್ನೋದು ಏನು, ಹೇಗೆ ಅಂತ ಹೇಳಿದ್ರೆ, ಭೂಮಿಯು ಆಂತರಿಕ ರಚನೆಯು ಈರುಳ್ಳಿಯ ಪದರಿನಂತೆ ಒಂದರ ಮೇಲೊಂದು ಜೋಡಿಸಲ್ಪಟ್ಟಿರುವ 3 ಪ್ರಮುಖ ವಲಯಗಳಿಂದ ಕೂಡಿದೆ. ಸೊ ನೋಡಿ, ಹೇಗೆ ಕೂಡಿದೆ ಅಂತಂದಾಗ ನಮ್ಗೆ ಗೊತ್ತಿದೆ, ನಾವು ತರಕಾರಿ ಕಟ್ ಮಾಡಬೇಕಾದ್ರೆ ಈರುಳ್ಳಿ ಇರುತ್ತಲ್ವಾ, ಇದನ್ನು ಕಟ್ ಮಾಡಿದಾಗ ಈ ರೀತಿ ಲೈನ್ಸ್ ಕಾಣ್ತವೆ ನಮಗೆ. ಈ ರೀತಿ ಲೈನ್ಸ್ ಕಾಣ್ತಾವಲ್ಲ, ಈ ರೀತಿ ಲೈನ್ಸ್ ಕಾಣ್ತಾವಲ್ಲ, ಆ ರೀತಿಯಾಗಿ ನಮ್ಮ ಭೂಮಿಯು ಕೂಡ ರಚನೆಯಾಗಿದೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಮತ್ತೆ ಇದರ ಸಂಪೂರ್ಣ ವಿವರ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇಲ್ಲಿ ಪ್ರಮುಖವಾಗಿ 3 ವಲಯಗಳನ್ನು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಅವು 3 ವಲಯಗಳನ್ನು ನೋಡ್ತಾ ಹೋಗ್ತೀವಿ. ಅವು ಯಾವ್ಯಾವು, ಹೆಂಗೆ ಅನ್ನೋದು ನೋಡ್ತಾ ಹೋಗ್ತೀವಿ. ಭೂಮಿಯ ಆಂತರಿಕ ರಚನೆ, ಸ್ಟ್ರಕ್ಚರ್ ಆಫ್ ದ ಅರ್ತ್. ಭೂಮಿಯನ್ನು ಮುಖ್ಯವಾಗಿ 3 ಭಾಗಗಳನ್ನಾಗಿ ವಿಂಗಡಿಸಿದ್ದೀವಿ. ಭೂಮಿಯ ಅಂತರಾಳ ರಚನೆ, ಸ್ಟ್ರಕ್ಚರ್ ಆಫ್ ದ ಅರ್ತ್ ಅಂತ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಯಾವ್ಯಾವ 3 ಅನ್ನೋದಾದ್ರೆ, ಸೊ ನೋಡಿ ಇಲ್ಲಿ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಭೂಮಿಯು ನಾವು ಮೇಲಿಂದ ನೋಡಿದಾಗ ಈ ರೀತಿಯಾಗಿ ಕಾಣುತ್ತದೆ. ಭೂಮಿಯು ಒಂದು ನೀಲಿ ಗ್ರಹ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಭೂಮಿ ಮೇಲೆ ದುಂಡಾಕಾರವಾಗಿ ಈ ತರ ಕಾಣುತ್ತದೆ. ಧ್ರುವಗಳ ಪ್ರದೇಶದಲ್ಲಿ ಏನಿದೆ, ಸ್ವಲ್ಪ ಚಪ್ಪಟಿಯಾಗಿದೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ನೋಡಿ, ಭೂಕವಚ ದ ಕ್ರಸ್ಟ್, ಭೂಮ್ ಮ್ಯಾಂಟಲ್ ಅಥವಾ ಮಿಶ್ರಗೋಳ ದ ಮ್ಯಾಂಟಲ್, ಕೇಂದ್ರಗೋಳ ದ ಕೋರ್. ಇಷ್ಟು 3 ಭಾಗಗಳನ್ನು ನೋಡ್ತಿದ್ರೆ ಸಬ್ ಡಿವಿಷನ್ ಕೂಡ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಒಂದು ನಿಮಗೆ ಏನಪ್ಪ ಅಂತಂದ್ರೆ ಪಿಕ್ಚರ್ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. 3 ನಾವು ಭಾಗಗಳನ್ನು ನೋಡ್ತೀವಿ, ಅವು ಯಾವ್ಯಾವು ಅಂತೇಳಿ ಈ ಚಿತ್ರದ ಮೂಲಕ, ಈ ಪಿಕ್ಚರ್ ಮೂಲಕ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿ ನೋಡ್ರಿ ಸ್ನೇಹಿತರೆ, ಕ್ಲಿಯರ್ ಆಗಿ ಅಬ್ಸರ್ವ್ ಆಗಿ ನೋಡ್ರಿ. ದಿಸ್ ಪಿಕ್ಚರ್, ಲುಕ್ ಹಿಯರ್ ದಿಸ್ ಪಿಕ್ಚರ್, earth layers. Okay, earth layers. So look here, right side, this is land, ಭೂಮಿ. ಇದೊಂದು ಭೂಮಿ ಅಂತ ಕರಿಬಹುದು. ಭೂಮಿ ಜೀವಂತವಾಗಿ ಉಳಿದಿರ್ತಕ್ಕಂಥ ಜೀವಿಗಳು ಉಳಿರುವಂಥ ಒಂದು ಏಕೈಕ ಗ್ರಹ ಅಂದ್ರೆ ಅದು ಒಂದು ಭೂಮಿ ಅಂತ ನಾವು ಹೇಳ್ಬೋದು. ಪ್ರತಿಯೊಂದು ಗ್ರಹಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ, ವಿಭಿನ್ನವಾಗಿರ್ತಕ್ಕಂಥದ್ದು ಜೀವಿಗಳ ರಾಶಿಯನ್ನು ಹೊಂದಿರತಕ್ಕಂಥದ್ದು ಅದು ಭೂಮಿ ಅಂತ ನಾವು ಹೇಳ್ತಾ ಹೋಗ್ಬೋದು ಸ್ನೇಹಿತರೆ. ಅದು ಬಿಟ್ಟರೆ ಬೇರೆ ಯಾವ ಗ್ರಹದಲ್ಲಿ ನಾವು ಜೀವಿಗಳನ್ನು ಕಾಣಲು ಸಾಧ್ಯ ಇಲ್ಲ. ಓಕೆನಾ ಸ್ನೇಹಿತರೆ? ಸೊ ನೋಡಿ, ಇಲ್ಲಿ ಭೂರಚನೆ ಹೇಗಾಗಿದೆ ಅಂತ, ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗ್ತೇವೆ. ಇಲ್ಲಿ ಕೂಡ ಈ ರೀತಿ ನೇರವಾಗಿ ನೋಡ್ತಾ ಹೋಗ್ತೇವೆ ಸ್ನೇಹಿತರೆ. ಒಳಗಡೆ ಏನಿದೆ, ಭೂಮಿಯ ಹೊರಗಡೆ ಏನಿದೆ, ಅದನ್ನೆಲ್ಲ ನಾವು ಅರ್ತ್ ಲೇಯರ್ಸ್ ಅಂದ್ರೆ ಪದರಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇಲ್ಲಿ ಕ್ರಸ್ಟ್ ಅಂದ್ರೆ ಭೂಮಿಯ ಹೊರಪದರು ಅಂತ ಕರಿತೀವಿ. ಇಲ್ಲಿದೆಲ್ಲ ಇದು ಭೂಮಿಯ ಹೊರಪದರು, ಇದಕ್ಕೇನಂತೀವಿ ಕ್ರಸ್ಟ್ ಅಂತ ಕರಿತೀವಿ ಸ್ನೇಹಿತರೆ. ಭೂಮಿಯ ಮೇಲಿಂದ ಸುಮಾರು ಏನಪ್ಪ ಅಂತಂದ್ರೆ 30 ರಿಂದ 100 ಕಿಲೋಮೀಟರ್ ಹರಡಿರ್ತಕ್ಕಂಥ ಒಂದು ತೇಳುವಾದ ಪದರು ಅಂತ ನಾವು ಕರೆಯೋದು, ಇದಕ್ಕೆ ಕ್ರಸ್ಟ್. ಭೂಮಿಯ ಮೇಲ್ಪದರಿಗೆ ನಾವೇನಂತ ಕರಿತೀವಿ, ಭೂಕವಚ, ಹೊರ ಪದರು ಅಂತ ಕರಿತೀವಿ. ಸೊ ಅದೇ ರೀತಿಯಾಗಿ ಮ್ಯಾಂಟಲ್, ಎರಡನೇದು ಏನಂತಪ್ಪ, ಊಪರ್ ಮ್ಯಾಂಟಲ್ ಅಂದ್ರೆ ಈ ಮ್ಯಾಂಟಲ್ ಅಂತ ಕರಿತೀವಿ. ಮ್ಯಾಂಟಲ್ ಅಲ್ಲಿ ಲೋಯರ್ ಮ್ಯಾಂಟಲ್ ಮತ್ತು ಊಪರ್ ಮ್ಯಾಂಟಲ್ ಅಂತ ಕರಿತೀವಿ. ಲೋಯರ್ ಮ್ಯಾಂಟಲ್ ಮತ್ತು ಊಪರ್ ಮ್ಯಾಂಟಲ್ ಮತ್ತೆ ಮಧ್ಯದ ಪದರು ಅಂತ ಕರಿತೀವಿ. ಮಧ್ಯದ ಪದರಲ್ಲಿ ಇರ್ತಕ್ಕಂಥ ಏನಂದ್ರೆ ಊಪರ್ ಅಂತ ಏನಂತ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಏನಂತಂದಾಗ ಮ್ಯಾಂಟಲ್ ಅಲ್ಲಿ ಇರ್ತಕ್ಕಂಥದ್ದು ಎರಡು ನೋಡ್ತೀವಿ. ಮ್ಯಾಂಟಲ್ ಮೇಲ್ಪದರು ಅಂತ ಕರಿತೀವಿ, ಇದನ್ನ ಮೇಲ್ಪದರು ಅಂತ ಕರಿತೀವಿ. ಇದು ಅದಾದ ನಂತರ ಅದ್ರದ್ದು ಸ್ವಲ್ಪ ಲೋವರ್ ಮ್ಯಾಂಟಲ್ ಅಂತ ಕರಿತೀವಿ, ಅದು ಕೆಳಪದರು ಅಂತ ಕರಿತೀವಿ, ಅದನ್ನ ಕೆಳಪದರು ಅಂತ ಕರಿತೀವಿ. ಅದಾದ ನಂತರ ಔಟರ್ ಕೋರ್ ಅಂತ ಕರಿತೀವಿ, ಔಟರ್ ಕೋರ್. ಇನ್ನರ್ ಕೋರ್ ಮತ್ತು ಔಟರ್ ಕೋರ್ ಅಂತ ಕರಿತೀವಿ. ಔಟರ್ ಕೋರ್ ಮೀನ್ಸ್ ಹೊರ ಕೇಂದ್ರ, ಹೊರ ಕೇಂದ್ರ. ಇನ್ನರ್ ಕೋರ್ ಇದು ಒಳ ಕೇಂದ್ರ ಅಂತ ಕರಿತೀವಿ. ಹೊರ ಕೇಂದ್ರ, ಒಳ ಕೇಂದ್ರ, ಕೇಂದ್ರ ಭಾಗದಲ್ಲಿ ಬರ್ತಕ್ಕಂಥದ್ದು. ಇದು ಏನದು, ಇದು ಕೇಂದ್ರ, ಇದು ಒಟ್ಟ ಟೋಟಲ್ ಕೇಂದ್ರ ಭಾಗ, ಕೋರ್ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ, ಕೋರ್ ಅಥವಾ ಕೇಂದ್ರ ಭಾಗ, ಕೇಂದ್ರ ಭಾಗ ಅಂತ ಕರಿತೀವಿ. ಈ ಕೇಂದ್ರ ಭಾಗದಲ್ಲಿ ನಾವು ಏನ್ ಮಾಡ್ತೀವಿ, ಔಟರ್ ಕೋರ್ ಮತ್ತು ಇನ್ನರ್ ಕೋರ್. ಔಟರ್ ಅಂದ್ರೆ ಕೇಂದ್ರಗೋಳದ ಹೊರ, ಕೇಂದ್ರ ಭಾಗದ ಹೊರ ಕವಚ, ಅದೇ ರೀತಿಯಾಗಿ ಒಳ ಕೇಂದ್ರ ಅಂತ ಕರಿತೀವಿ, ಎರಡು ಕರಿತೀವಿ. ಇಲ್ಲಿ ಲೋಯರ್ ಮೆಂಟಲ್ ಮತ್ತು ಊಪರ್ ಮೇಲ್ಪದರ ಅಂದ್ರೆ
ಮೆಂಟಲ್ ಅಂತ ಕರಿತೀವಲ್ಲ, ಮ್ಯಾಂಟಲ್ ಅಂತಂದಾಗ ಇಲ್ಲಿ ಮೇಲ್ಪದರು, ಮ್ಯಾಂಟಲಿನ ಮೇಲ್ಪದರು ಮತ್ತು ಮ್ಯಾಂಟಲಿನ ಒಳಪದರು, ಇದು ಹೊರ ಪದರು, ಭೂಕವಚ ಅಂತ ಕರಿತೀವಿ ಸ್ನೇಹಿತರೆ. ಇದು ಸೇಮ್ ಆಸ್ ಇಟ್ ಈಸ್ ಭೂಕವಚ. ಇದು ಏನಪ್ಪ ಅಂದರೆ ಕ್ರಸ್ಟ್, ಇದು ಉಪ್ಪರ್ ಕೋರ್ ಅಥವಾ ಲೋವರ್ ಕೋರ್ ಅಂತ ಕರಿತೀವಿ. ಇದು ಔಟರ್ ಕೋರ್, ಇದು ಕೇಂದ್ರ ಭಾಗ, ಇದು ಕೇಂದ್ರ ಭಾಗ. ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತಾ ಹೋಗ್ತೀವಿ. ಭೂಮಿಯು ಸುಂದರವಾಗಿ ಈ ರೀತಿಯಾಗಿ ಕಾಣುತ್ತದೆ. ಅದನ್ನು ನಾವು ವಿಂಗಡಣೆ ಮಾಡಿ ನಾವು ವಿವರಿಸುವಾಗ ಈ ರೀತಿಯಾಗಿ ನಾವು ವಿಚಾರ ಮಾಡ್ಬೋದು ಸ್ನೇಹಿತರೆ. ಒಳಗಡೆ ಏನಿದೆ ಅದು ಮ್ಯಾಗ್ಮಾ ಅಥವಾ ಲಾಲಾರಸ. ಹೆಂಗಿದೆ ಅಂದರೆ ಒಳಗಡೆ ಒಂದು ನೀರಿನ ಅಂಶದ ಹಂಗೆ ಎಲ್ಲ ಮೆಟಲ್ಸ್ ಕರಿಬಿಟ್ಟು ನೀರಾಗಿರುತ್ತೆ. ಅದನ್ನು ಮುಂದೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. ಒಂದು ಸೆಕೆಂಡ್. ಭೂಕವಚ, ದ ಕ್ರಸ್ಟ್ ಅಂದರೆ ಕ್ರಸ್ಟ್ ಅಂತಂದ್ರೇನು, ಮೇಲಿನ ಭಾಗಕ್ಕೆ. ಇದು ನೋಡಿ ಒಂದು ಸೆಕೆಂಡ್. ಕ್ರಸ್ಟ್ ಅಂದರೆ ಭೂಕವಚ ಅಂತ ಕರಿತೀವಿ. ಇದು ಹೊರ ಪದರಕ್ಕೆ ಭೂಕವಚ ಅಂತ ಕರಿತೀವಿ. ಭೂಮಿಯ ಒಂದು ಹೊರ ಭಾಗಕ್ಕೆ, ಭೂಮಿಯ ಒಂದು ಅತ್ಯಂತ ಮೇಲ್ಭಾಗಕ್ಕೆ ಏನಂತ ಕರಿತೀವಿ ಅಂತಂದಾಗ ಭೂಕವಚ ಅಂತ ಕರಿತೀವಿ ಸ್ನೇಹಿತರೆ. ಇದು ತೆಳುವಾದ ಪದರವಾಗಿದೆ. ಇದರ ಸರಾಸರಿ ಆಳ ಸುಮಾರು ಅಡಿಯಲ್ಲಿ, ನೋಡ್ರಿ ಸರಾಸರಿ ಆಳವು ಸುಮಾರು ಅಡಿಯಲ್ಲಿ ನಾವು ಒಳಗಡೆ ನೋಡ್ತಾ ಹೋಗ್ತೀವಿ. ಇದು ವ್ಯತ್ಯಾಸ ಅಂದರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸ ನಾವು ಕಾಣ್ತಾ ಹೋಗ್ತೀವಿ. ಸುಮಾರು 60 ಕಿಲೋಮೀಟರ್, ಸುಮಾರು 35ರಿಂದ 60 ಕಿಲೋಮೀಟರ್ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇದನ್ನ ಭೂಕವಚದಲ್ಲಿ ನಾವು ಇದರಲ್ಲಿ ಮತ್ತೆ ಖಂಡಾವರ ಇದ್ರಾಗ ಮತ್ತೆ ಎರಡು ಮಾಡ್ತೀವಿ. ಖಂಡಾಂತರ ಇಲ್ಲಿ ಇಲ್ಲ ಸ್ನೇಹಿತರೆ. ಖಂಡಾಂತರ ಕವಚ ಸುಮಾರು ಇದು ಭೂಕವಚದ ಅತ್ಯಂತ ಮೇಲ್ಪದರು ಅಂತ ನಾವು ಕರಿಬಹುದು. ಇಲ್ಲಿ ಏನಾಗುತ್ತಂದ್ರೆ ಸಾಗರಿಕ ಕವಚಕ್ಕಿಂತ ಹೆಚ್ಚು ದಪ್ಪ ಆಗಿರುತ್ತೆ ಸ್ನೇಹಿತರೆ. ಇದು ಭೂಕವಚ ಸರಾಸರಿ ದಪ್ಪ ಎಷ್ಟಿರುತ್ತೆ ಅಂದ್ರೆ ಸುಮಾರು 30 ಕಿಲೋಮೀಟರ್ ಅಷ್ಟು ದಪ್ಪ ಇರುತ್ತೆ, ಖಂಡಾಂತರ ಬರುತ್ತೆ. ಅದೇ ರೀತಿಯಾಗಿ ಕವಚದ ದಪ್ಪ ಸಾಗರಿಕ ಕವಚ ಅಂದ್ರೆ ಭೂಕವಚ 30, ಸಾಗರದಲ್ಲಿ ಇರ್ತಕ್ಕಂಥ ಕವಚ ಎಷ್ಟಿರುತ್ತೆ, ಸುಮಾರು 5ರಿಂದ 10 ಕಿಲೋಮೀಟರ್ದಲ್ಲಿ ಇರುತ್ತೆ. 5ರಿಂದ 10 ಕಿಲೋಮೀಟರ್ ಅಡಿಯಲ್ಲಿ ಇಲ್ಲಿ ಐತೆ ನೋಡಿ. ಸಾಗರ ಆಳ ಅಡಿಯಲ್ಲಿ 5ರಿಂದ 10 ಕಿಲೋಮೀಟರ್. ಇದನ್ನು 2 ಭಾಗಗಳಾಗಿ ಮಾಡ್ತೀವಿ. ಏನಪ್ಪ ಅಂತಂದಾಗ ಒಂದನೇದು ಏನಪ್ಪ, ಸಿಲಿಕಾ ಅಲ್ಯೂಮಿನಿಯಂನಿಂದ ಕೂಡಿದ ಭೂಖಂಡದ ಪದರು ಅಂತ ಕರಿತೀವಿ, ಶಿಯಾಲ್ ಅಂತ ಕರಿತೀವಿ. ಇದಕ್ಕೆ ಸಿಯಾಲ್ ಅಂತ ಕರಿತೀವಿ. ಇದು ಏನಪ್ಪ ಅಂದರೆ ಸುಮಾರು ಸಿಲಿಕಾ ಮತ್ತು ಅಲ್ಯೂಮಿನಿಯಂನಿಂದ ಕೂಡಿರುತ್ತದೆ, ಇದು ಸಿಯಾಲ್. ಅದೇ ರೀತಿ ಸೀಮಾ ಅಂತ ಕರಿತೀವಿ. ಸಿಲಿಕಾ ಮತ್ತು ಮ್ಯಾಗ್ನೇಸಿಯಂನಿಂದ ಕೂಡಿದ ಸಾಗರಗಳ ಪದರು. ಸಿಲಿಕಾ ಮತ್ತು ಮ್ಯಾಗ್ನೇಸಿಯಂನಿಂದ ಯಾವುದು ಕೂಡಿದೆ, ಸೀಮಾ. ಅದೇ ರೀತಿ ಸಿಯಾಲ್, ಸಿಲಿಕಾ ಮತ್ತು ಅಲ್ಯೂಮಿನಿಯಂ. ಸಿಯಾಲ್ ಯಾವುದರಿಂದ ಕೂಡಿದೆ ಅಂದಾಗ ಸಿಲಿಕಾ ಮತ್ತು ಅಲ್ಯೂಮಿನಿಯಂನಿಂದ ಕೂಡಿದೆ. ಸೀಮಾ ಸಿಲಿಕಾ ಮತ್ತು ಏನಪ್ಪ ಅಂತಂದಾಗ ಮ್ಯಾಗ್ನೇಸಿಯಂನಿಂದ ಕೂಡಿದೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಅದಾದ ನಂತರ ನೋಡಿಲಿ ಭೂಮ್ ಮ್ಯಾಂಟಲ್ ಅಥವಾ ಮಿಶ್ರಗೋಳ ಅದರ ನೋಡಿದ್ವಿ. ಅದ್ರಾಗ 2 ಇನ್ನರ್ ಮ್ಯಾಂಟಲ್ ಮತ್ತು ಇದು ನೋಡ್ತಾ ಹೋದ್ವಲ್ಲ ಸ್ನೇಹಿತರೆ, ಅಂದರೆ ಉಪ್ಪರ್ ಮತ್ತು ಲೋಯರ್ ಮ್ಯಾಂಟಲ್. ಉಪ್ಪರ್ ಮ್ಯಾಂಟಲ್ ಮತ್ತು ಲೋಯರ್ ಮ್ಯಾಂಟಲ್ ಇದ್ರಾಗ 2 ಡಿವೈಡ್ ಮಾಡ್ತೀವಿ. ಉಪ್ಪರ್ ಮತ್ತು ಲೋಯರ್ ಮೆಂಟಲ್ ಅಂತ ಡಿವೈಡ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಮೆಂಟಲಲ್ಲಿ ಉಪ್ಪರ್ ಮೆಂಟಲ್, ಲೋಯರ್ ಮೆಂಟಲ್ ಅಂದರೆ ಮೆಂಟಲಿನ ಮೇಲ್ಪದರು ಮತ್ತು ಮೆಂಟಲಿನ ಕೆಳಪದರು ಅಂತ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಭೂಕವಚದ ಕೆಳಗಿನ ಪದರವೇ ಮ್ಯಾಂಟಲ್. ಪ್ರಥಮವಾಗಿ ಭೂಕವಚ ಆದ ನಂತರ ಇರ್ತಕ್ಕಂಥ ಒಂದು ಪದರು ಅಂದರೆ ನಾನು ಹೇಳಿದೆ, ಇದು ಒಂದು ಭೂಮಿ. ಆ ಭೂಮಿಯಲ್ಲಿ ಇಲ್ಲಿ ಮೊದಲದ ಆದ ನಂತರ ಎರಡನೇದು ಏನಪ್ಪ ಅಂತಂದರೆ ಎರಡನೇದೇ ಮೆಂಟಲ್ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಇದು ಭೂಮಿಯು ಒಟ್ಟು ಗಾತ್ರದ ಸುಮಾರು 84% ಭಾಗವನ್ನು ಹೊಂದಿದೆ. ಭೂಮಿಯು ಒಟ್ಟು ಗಾತ್ರದಲ್ಲಿ 84% ಗಾತ್ರ ಹೊಂದಿದೆ ಅಂತ ಯಾವುದು, ಮ್ಯಾಂಟಲ್ ಅಂತ ಹೇಳ್ಬೋದು. ಇದು ಸುಮಾರು 60 ಕಿಲೋಮೀಟರ್ನಿಂದ 60 ಕಿಲೋಮೀಟರ್ನಿಂದ ಸುಮಾರು 2900 ಕಿಲೋಮೀಟರ್ ಆಳದವರೆಗೆ ಹಬ್ಬಿದೆ ಅಂತ ನಾವು ಹೇಳ್ಬೋದು. ಇದರ ಸಾಂದ್ರತೆ ಏನಿದೆಯಪ್ಪ ಅಂತಂದಾಗ ನೋಡಿ 3.5 ಗ್ರಾಮ್ ಅಥವಾ ಸೆಂಟಿಮೀಟರ್ ಕ್ಯೂಬ್ ಅಂತ ನಾವು ಹೇಳ್ಬೋದು. ಇದರಿಂದ 5.7
GMನಿಂದ ಒಳಗೊಂಡಿದೆ ಅಂತೇವೆ. ಇಲ್ಲಿ ಅಧಿಕ ಉಷ್ಣಾಂಶ, ಇಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಈ ಹೊಂದಿದ ಭಾಗಶಃ ಇಲ್ಲಿ ಇರ್ತಕ್ಕಂಥ ದ್ರವ ಅಥವಾ ಶಿಲಾಪಾಕ ಸ್ಥಿತಿ, ಇಲ್ಲಿ ದ್ರವ ರೀತಿ ಅಥವಾ ಶಿಲಾಪಾಕದ ಸ್ಥಿತಿಯಲ್ಲಿ ಇರುತ್ತದೆ. ಇಲ್ಲಿ ಕಠಿಣ ಶಿಲೆಗಳು ಇರ್ತಾವಲ್ಲ, ಅವು ಮ್ಯಾಗ್ನೀಸಿಯಂ ಮತ್ತು ಇನ್ನೊಂದು ಏನಪ್ಪಾ ಅಂತಂದಾಗ ಕಬ್ಬಿಣ ಖನಿಜಗಳಿಂದ ಸಂಯೋಜನೆ ಐತೆ. ನೋಡಿ, ಮ್ಯಾಂಟಲ್ ಯಾವುದರಿಂದ ಸಂಯೋಜನೆ ಐತೆ? ಮ್ಯಾಗ್ನೀಸಿಯಂ ಮತ್ತು ಕಬ್ಬಿಣದಿಂದ ಆಗಿದೆ. ಇದು ಭೂಕವಚ ನೋಡ್ರಿ, ಸಿಲಿಕಾ, ಮ್ಯಾಗ್ನೀಸಿಯಂ ಮತ್ತು ಅಲ್ಯೂಮಿನಿಯಂನಿಂದ ಆಗಿದೆ ಅಂತ ನಾವು ಹೇಳ್ಬೋದು, CmClO. ಅದೇ ರೀತಿಯಾಗಿ ಇಲ್ಲಿ ಮ್ಯಾಂಟಲ್ ಯಾವುದರಿಂದ ಅಥವಾ ಮಿಶ್ರಗೋಳ ಅಂತ ಕರಿತೀವಿ, ಮ್ಯಾಂಟಲ್ ಅಂತ ಕರಿತೀವಿ. ಇದು ಮ್ಯಾಗ್ನೀಸಿಯಂ ಮತ್ತು ಕಬ್ಬಿಣದಿಂದ ಆಗಿದೆ. ಸುಮಾರು ಇದು ಏನಪ್ಪ ಅಂತಂದಾಗ 60ರಿಂದ 2900 ಕಿಲೋಮೀಟರ್ ಆಳದವರೆಗೆ ಇರುತ್ತದೆ. ಭೂಮಿಯ ಗಾತ್ರದಲ್ಲಿ ಶೇಕಡಾವಾರು 84% ಇದು ಹೊಂದಿದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಇಲ್ಲಿ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ, ಶಿಲೆಗಳು ಅರೆ ದ್ರವ ಸ್ಥಿತಿಯಲ್ಲಿ ಇರ್ತವೆ, ಸೆಮಿ ಲಿಕ್ವಿಡ್ ರೂಪದಲ್ಲಿ ಇರ್ತವೆ. ಜ್ವಾಲಾಮುಖಿ ನೋಡಿ, ಉಗುಳುವ ಮ್ಯಾಗ್ಮಾ ಇಲ್ಲಿಂದಲೇ ಪ್ರಾರಂಭವಾಗುತ್ತದೆ. ಜ್ವಾಲಾಮುಖಿ ಉಗುಳುವ ಮ್ಯಾಗ್ಮಾ ಎಲ್ಲಿಂದ ಪ್ರಾರಂಭವಾಗುತ್ತದೆ ಅಂತ ಕ್ವಶನ್ ರೈಸ್ ಆದಾಗ ಸ್ನೇಹಿತರೆ ಇಲ್ಲಿ ಹೇಳ್ಬೇಕು ಯಾವುದರಿಂದ ಅಂತಂದಾಗ ಮ್ಯಾಂಟಲ್ ಅಥವಾ ಮಿಶ್ರಗೋಳದಿಂದ ಪ್ರಾರಂಭ ಆಗುತ್ತದೆ ಅಂತ ನಾವು ಇಲ್ಲಿ ನೇರವಾಗಿ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಬಂದಿರತಕ್ಕಂಥದ್ದೇ ದ ಕೋರ್, ಕೇಂದ್ರಗೋಳ. ನೆಕ್ಸ್ಟ್ ಬರ್ತಕ್ಕಂಥದ್ದೇ ಕೇಂದ್ರಗೋಳ ಅಂತ ನಾವು ಹೇಳ್ಬೋದು. ಸೊ ನೋಡಿ, ಇಲ್ಲಿ ಕೇಂದ್ರಗೋಳದಲ್ಲಿ ಏನೆಲ್ಲ ಇರುತ್ತದೆ? ಸೊ ನೋಡ್ರಿ, ಕೇಂದ್ರಗೋಳ ಇದು ಭೂಮಿಯ ಅತ್ಯಂತ ಒಳಗಿನ ಪದರು. ನೋಡ್ರಿ, ಇದು ಭೂಮಿ ಅಂತ ಇತ್ತು ಅವಾಗ, ಭೂಮಿ ಇತ್ತು. ಭೂಮಿಯು ಅತ್ಯಂತ ಒಳಪದರು ಇಲ್ಲಿದೆಯಲ್ಲ, ಇದು ಭೂಮಿ. ಆಗ ತಾನೇ ನಾನು ತೋರಿಸಿದ ಪಿಕ್ಚರಲ್ಲಿ ಅತ್ಯಂತ ಒಳಭಾಗ, ಭೂಮಿಯ ಅತ್ಯಂತ ಒಳಭಾಗ ಯಾವುದಪ್ಪ ಅಂತಂದಾಗ ಕೇಂದ್ರಗೋಳ ಅಂತ ಕರಿತೀವಿ. ಈ ಕೇಂದ್ರಗೋಳದಲ್ಲಿ ಔಟರ್ ಕೋರ್ ಮತ್ತು ಇನ್ನರ್ ಕೋರ್ ಅಂತ ಕರಿತೀವಿ. ಔಟರ್ ಕೋರ್, ಇನ್ನರ್ ಕೋರ್. ನೋಡಿ, ಇಲ್ಲಿ ಏನಪ್ಪ ಅಂದ್ರೆ ಔಟರ್ ಕೋರ್, ಇನ್ನರ್ ಕೋರ್, ಔಟರ್ ಕೋರ್ ಅಂಡ್ ಇನ್ನರ್ ಕೋರ್ ಅಂತ ಕರಿತೀವಿ. ಒಳ ಕೇಂದ್ರಗೋಳ ಮತ್ತು ಹೊರ ಕೇಂದ್ರಗೋಳ ಅಂತ ಕರಿತೀವಿ. ಇಲ್ಲಿ ನೋಡ್ತಾ ಹೋಗೋಣ. ಸುಮಾರು ಏನಾಗುತ್ತೆ ಅಂತಂದಾಗ ಭೂಮಿಯು ಮೇಲಿಂದ ಸುಮಾರು 3500 ಕಿಲೋಮೀಟರ್ ವ್ಯಾಸವನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಇದು ಇನ್ನೊಂದು ಪಾಯಿಂಟ್ಸ್ ಇಲ್ಲಿ 6371 ಕಿಲೋಮೀಟರ್ ಆಳ ಹೊಂದಿದೆ. 6371 ಕಿಲೋಮೀಟರ್ ಆಳ ಹೊಂದಿದೆ. ಅದೇ ರೀತಿಯಾಗಿ ವ್ಯಾಸ 3500 ಕಿಲೋಮೀಟರ್ ಹೊಂದಿದೆ. ಇದನ್ನು ನೈಫ್ ಎಂದು ಕರೀತಾರೆ. ಏಕೆಂದರೆ ಇದು ನಿಕ್ಕಲ್ ಕಬ್ಬಿಣ ಇಂದ ಮಾಡಲ್ಪಟ್ಟಿದೆ. ಇದು ನೈಫ್ ಅಂತ ಯಾಕೆ ಕರೀತಾರೆ ಅಂದರೆ ನಿಕ್ಕಲ್ ಮತ್ತು ಕಬ್ಬಿಣ, ನಿಕ್ಕಲ್ ನೈಫ್. ಯಾಕೆ NI ಮತ್ತು ಇಲ್ಲಿ ನೋಡಿ FE. ಹಾಗಾಗಿ ಇದನ್ನು ಕಬ್ಬಿಣ ಮತ್ತು ನಿಕ್ಕಲ್ನಿಂದ ಕೂಡಿರ್ತಕ್ಕಂಥದ್ದು, ಇದಕ್ಕೆ ಏನಂತೀವಿ? ನೈಫ್ ಅಂತ ಕರಿತೀವಿ. ಎರಡು ಭಾಗಗಳ ವಿಂಗಡಿಸಲಾಗಿದೆ, ಬಾಹ್ಯ ಕೇಂದ್ರಗೋಳ ಔಟರ್ ಕೋರ್. ಅದೇ ರೀತಿಯಾಗಿ ಇದು ಔಟರ್ ಕೋರ್ ದ್ರವ ರೂಪದಲ್ಲಿ ಇರುತ್ತದೆ. ಆಂತರಿಕ ಕೇಂದ್ರಗೋಳ ಇನ್ನರ್ ಕೋರ್ ಅಂತ ಕರಿತೀವಿ. ನೋಡಿ, ಔಟರ್ ಕೋರ್ ಇದು ದ್ರವ ರೂಪದಲ್ಲಿ ಇರುತ್ತದೆ ಅಂತ ಹೇಳ್ಬೋದು. ಇನ್ನರ್ ಕೋರ್ ಇದು ವಿಪರೀತ ಒತ್ತಡ ಕಾರಣಗಳಿಂದ ಘನ ರೂಪದಲ್ಲಿ, ಒತ್ತಡ ಅತಿ ಹೆಚ್ಚು ಉಷ್ಣಾಂಶದ ಒತ್ತಡದಿಂದ ಏನಾಗಿರುತ್ತೆ ಅಲ್ಲಿ ಇನ್ನರ್ ಕೋರ್, ಒಳ ಕೇಂದ್ರಗೋಳ ಏನಾಗಿರುತ್ತೆ ತುಂಬಾ ಘನ ರೂಪದಿಂದ ಕೂಡಿರುತ್ತದೆ ಅಂತ ಹೇಳ್ಬೋದು. ಔಟರ್ ಕೋರ್ ಮೀನ್ಸ್ ಇಲ್ಲಿ ಸುಮಾರು ದ್ರವ ರೂಪದಿಂದ ಇರುತ್ತದೆ. ಯಾಕಂತಂದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ನಿಕ್ಕಲ್ ಮತ್ತು ಕಬ್ಬಿಣಾಂಶ ಕೂಡಿರುತ್ತೆ ಅಂತ ನಾವು ಹೇಳ್ಬೋದು. ಅದಕ್ಕಿಂತ ಅತಿ ಹೆಚ್ಚು ಒತ್ತಡದಿಂದ ಇರ್ತಕ್ಕಂಥದ್ದು ಇನ್ನರ್ ಕೋರ್ ಅಂತ ಹೇಳ್ಬೋದು. ಇನ್ನರ್ ಕೋರ್. ಓಕೆ ಸ್ನೇಹಿತರೆ, ಭೂಮಿಯ ಕೇಂದ್ರಗೋಳದಲ್ಲಿ ಏನಿರುತ್ತೆ, ಅದೇ ರೀತಿ ಮೆಂಟಲ್ ಅಲ್ಲಿ ಏನಿರುತ್ತೆ, ಅದೇ ರೀತಿಯಾಗಿ ಹೊರ ಕೇಂದ್ರಗೋಳದಲ್ಲಿ ಏನಿರುತ್ತೆ ಅಂತ ನಾವು ನೋಡ್ತಾ ಹೋದ್ವಿ ಸ್ನೇಹಿತರೆ. ಆದರೆ ಈಗ ನೆಕ್ಸ್ಟ್ ಸಂಯೋಜನೆ, ಕಂಪೋಸಿಷನ್ ಆಫ್ ದ ಅರ್ತ್. ಅಂದ್ರೆ ಭೂಮಿ ಏನೆಲ್ಲ ಸಂಯೋಜನೆ ಹೊಂದಿದೆ ಅಂದ್ರೆ, ಭೂಮಿ ಒಟ್ಟಾರೆ ದ್ರವ್ಯರಾಶಿಗಳಲ್ಲಿ ಕೆಳಗಿನ ಮೂಲ ವಸ್ತುಗಳನ್ನು ಹೊಂದಿದೆ. ಏನೇನು ಮೂಲ ವಸ್ತುಗಳನ್ನು ಹೊಂದಿದೆ ಅನ್ನೋದಾದ್ರೆ ಕಬ್ಬಿಣ
ಐರನ್ ಶೇಕಡ 35%, ಕಬ್ಬಿಣ ಭೂಮಿಯು ಶೇಕಡ 35% ಒಳಗೊಂಡಿದೆ. ಆಮ್ಲಜನಕ ಆಕ್ಸಿಜನ್ ಶೇಕಡ 28% ಒಳಗೊಂಡಿದೆ. ಸಿಲಿಕಾನ್ ಶೇಕಡ 17% ಒಳಗೊಂಡಿದೆ. ಮ್ಯಾಗ್ನೀಸಿಯಂ ಶೇಕಡ 15% ಒಳಗೊಂಡಿದೆ. ಅದೇ ರೀತಿಯಾಗಿ ನಿಕಲ್ ಶೇಕಡ 1.5% ಒಳಗೊಂಡಿದೆ ಅಂತ ನಾವಿಲ್ಲಿ ಹೇಳಬಹುದು ಸ್ನೇಹಿತರೆ. ಇದಾದ ನಂತರ ಸ್ನೇಹಿತರೆ, ಭೂಮಿ ರಚನೆ ಮತ್ತು ಸಂಯೋಜನೆ ಕುರಿತು ಯಾವ ರೀತಿ ಕ್ವಶನ್ ರೈಸ್ ಆಗ್ತವೆ, ಭೂಮಿಯು ಮತ್ತು ಸಂಯೋಜನೆ ಕುರಿತು ಯಾವ ರೀತಿ ಕ್ವಶನ್ ರೈಸ್ ಆಗ್ತವೆ ಅಂತ ಹೇಳ್ಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ಭೂಮಿಯ ಅತ್ಯಂತ ಮೇಲ್ಪದರನ್ನು ಏನೆಂದು ಕರಿತೀವಿ, ಭೂಮಿಯ ರಚನೆ ಮತ್ತು ಸಂಯೋಜನೆ ಪ್ರಮುಖ ಪ್ರಶ್ನೋತ್ತರಗಳು ಏನು, ಅಲ್ಲಿ ಯಾವ ರೀತಿ ಕ್ವಶನ್ ರೈಸ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋದಾಗ, ಭೂಮಿಯ ಅತ್ಯಂತ ಮೇಲ್ಪದರನ್ನು ಏನೆಂದು ಕರೆಯುತ್ತಾರೆ. ಕ್ವಶನ್, ಭೂಕವಚ, ಭೂಮಿಯು ಅತ್ಯಂತ ಮೇಲ್ಪದರ, ಭೂಮಿ ಇದೆಯಲ್ಲ ಇದರ ಮೇಲ್ಪದರ ಐತಲ್ಲ ಇದು, ಈ ಮೇಲ್ಪದರನ್ನು ಏನೆಂದು ಕರೀತಾರೆ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಇದು ಭೂಕವಚ, ಕ್ರಸ್ಟ್ ಅಂತ ಕರೀತಾರೆ ಅಂತ ನಾವು ಹೇಳ್ಬೋದು. ಇದು ಭೂಮಿಯ ಅತ್ಯಂತ ಹೊರಗಿನ ಮತ್ತು ತೇಳುವಾದ ಘನ ಪದರ ಆಗಿದ್ದು ಇದಕ್ಕೆ ಕ್ರಸ್ಟ್ ಅಂತ ಕರಿತೀವಿ. ಸೊ ಎರಡನೇ ಕ್ವಶನ್. ಸೊ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಈ ನೋಟ್ಸ್ ನಿಮಗೆ ನಾನು ಗ್ರೂಪಿಗೂ ಕಳಿಸ್ತೀನಿ, ಟೆಲಿಗ್ರಾಮ್ ಗ್ರೂಪಿಗೂ ಕಳಿಸ್ತೀನಿ, ಅದೇ ರೀತಿಯಾಗಿ ಆ್ಯಪಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಭೂಮಿಯು ಅಂತರಾಳದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುವ ಲೋಹ ಯಾವುದು? ಕ್ವಶನ್ ರೈಸ್ ಆಗಿದೆ ಸ್ನೇಹಿತರೆ. ಐರನ್, ಕಬ್ಬಿಣ. ಎಷ್ಟಂತ ಹೇಳಿದಾಗ 35%. ಎಷ್ಟು? ಶೇಕಡ 35% ನಾವು ನೋಡಿದ್ವಿ ಸಂಯೋಜನೆಯಲ್ಲಿ. ಶೇಕಡ 35% ಕಾಣುತ್ತದೆ. ಯಾವುದು? ಭೂಮಿಯು ಅಂತರಾಳದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುವ ಲೋಹ ಯಾವುದು? ಐರನ್, ಕಬ್ಬಿಣ. ಭೂಮಿಯು ಒಟ್ಟಾರೆ ಸಂಯೋಜನೆ ಕಬ್ಬಿಣ ಸುಮಾರು 35 ಆಗಬೇಕಿದು ರಷ್ಟಿದೆ. ಅಲ್ಯೂಮಿನಿಯಂ ಹೆಚ್ಚಿದ್ದರೆ ಇಡೀ ಭೂಮಿಯ ಕಬ್ಬಿಣ ಹೆಚ್ಚು, ಅಲ್ಯೂಮಿನಿಯಕ್ಕಿಂತ ಕಬ್ಬಿಣ ಹೆಚ್ಚು ಅಂತ ನಾವು ಹೇಳಬಹುದು. ಕಬ್ಬಿಣ ಒಟ್ಟು ಗಾತ್ರದಲ್ಲಿ ಸುಮಾರು 84 ಭಾಗವನ್ನು ಆಕ್ರಮಿಸಿರುವ ಪದರ ಯಾವುದಂದ್ರೆ ಮ್ಯಾಂಟಲ್. ಹೇಳಿದ್ರು ಭೂಮಿಯು ಒಟ್ಟು ಗಾತ್ರದಲ್ಲಿ 84 ಭಾಗವನ್ನು ಆಕ್ರಮಿಸಿರುವ ಪದರ ಯಾವುದು? ಫಸ್ಟಿಗೆ ಹೇಳಿದ್ವಿ ಮ್ಯಾಂಟಲ್ ಹೇಳುವಾಗ ಯಾವುದಂದ್ರೆ ಮ್ಯಾಂಟಲ್. ಇಲ್ಲಿ ಊಪರ್ ಮತ್ತು ಲೋಯರ್ ಮ್ಯಾಂಟಲ್ ಅಂತ ನಾವು ನೋಡ್ತೀವಿ. ಓಕೆನಾ? ಇದು ಭೂಮಿಯ ಅತಿ ದೊಡ್ಡ ಪದರ ಆಗಿದ್ದು ಭೂಕವಚ ಮತ್ತು ಕೇಂದ್ರಗಳ ನಡುವಿನ ಇದೆ. ನೋಡಿ, ಕ್ವಶನ್ ರೈಸ್ ಆಗ್ಬೋದು. ಭೂಮಿಯು ಒಟ್ಟು ಗಾತ್ರದಲ್ಲಿ ಯಾವ ಅಂಶವು ಹೆಚ್ಚು ಪದರನ್ನು ಆಕ್ರಮಿಸಿದೆ, ಯಾವ ಭಾಗ ಅಂತ ಕೇಳಿದಾಗ ಇಲ್ಲಿ ಮ್ಯಾಂಟಲ್ ಅಥವಾ ಕವಚ, ಭೂಕವಚ ಅಂತ ನಾವು ಹೇಳಬಹುದು ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಕ್ವಶನ್, ಸಾಗರ ತಳದ ಕವಚವಾದ ನೋಡಿ ಸೀಮಾ ಅಥವಾ ಪ್ರಮುಖವಾಗಿ ಕಂಡುಬರುವ ಧಾತು ಯಾವ್ಯಾವು? ನೋಡಿ ಮೇಲೆ ನೋಡ್ತಾ ಹೋದ್ವಲ್ಲ, ಸಿಲಿಕಾನ್ ಮತ್ತು ಮ್ಯಾಗ್ನೀಸಿಯಂ. ಸಿಲಿಕಾನ್ ಮತ್ತು ಮ್ಯಾಗ್ನೀಸಿಯಮ್ಮು ಅತಿ ಹೆಚ್ಚು ಸೀಮಾದಲ್ಲಿ ಕಂಡುಬರುತ್ತದೆ ಅಂತ ನಾವು ಹೇಳ್ಬೋದು. ಭೂಮಿಯು ಯಾವ ಪದರು ದ್ರವ ಸ್ಥಿತಿಯಲ್ಲಿರುತ್ತೆ? ಭೂಮಿಯು ಹೊರ ಕೇಂದ್ರಗೋಳ, ಔಟರ್ ಕೋರ್. ಭೂಮಿಯು ಕೇಂದ್ರಗೋಳ, ಕೇಂದ್ರ ಹೌದಿಲ್ಲ, ಭೂಮಿ ಕೇಂದ್ರ ಐತಲ್ಲ, ಇಲ್ಲಿ ಒಳ ಕೇಂದ್ರ ಒತ್ತೊತ್ತಾಗಿ ಇದ್ದು ಏನಾಗುತ್ತೆ ಘನ ರೂಪದಲ್ಲಿ ಇರುತ್ತೆ. ಆದರೆ ಭೂಮಿಯ ಪದರು ಯಾವ ಸ್ಥಿತಿಯಲ್ಲಿ ದ್ರವ ರೂಪದಲ್ಲಿ ಇರುತ್ತೆ ಅಂತ ಹೇಳ್ತಂದ್ರೆ ಔಟರ್ ಕೋರ್, ಹೊರ ಕೇಂದ್ರಗೋಳ ಅಂತ ನಾವು ಹೇಳ್ಬೋದು. ವಿಪರೀತ ತಾಪಮಾನದ ಕಾರಣ ಇದು ದ್ರವ ರೂಪದಲ್ಲಿ ಇರುತ್ತದೆ ಅಂತ ನಾವು ಇಲ್ಲಿ ಹೇಳ್ಬೋದು. ಭೂಮಿಯ ಕಾಂತಕ್ಷೇತ್ರಕ್ಕೆ ಕಾರಣವಾಗಿದೆ, ಭೂಮಿಯ ಗುರುತ್ವಾಕರ್ಷಣ ಕಾಂತಕ್ಷೇತ್ರಕ್ಕೆ ಕಾರಣ ಆಗಿದೆ ಅಂತ ನಾವು ಹೇಳಬಹುದು. ಓಕೆ, ಕವಚವನ್ನು ಬೇರ್ಪಡಿಸುವ ವಿಭಜನಾ ರೇಖೆ ಯಾವುದಂದ್ರೆ ಮೊಹರೊವಿಸ್ ರೇಖೆ. ಮೊಹರೊವಿಸ್ ರೇಖೆ ಅಸಾಂದ್ರದಾಯಕತೆ, ಮೊಹರೊವಿಸ್ ನೋಡಿ, ಮೊಹರೊವಿಸಿಕ್ ರೇಖೆ ಅಂತ. ಭೂಕವಚ ಮತ್ತು ಕವಚವನ್ನು ಮ್ಯಾಂಟಲ್ ಮತ್ತು ಏನಪ್ಪಾ ಅಂದ್ರೆ ಕ್ರಸ್ಟ್. ಭೂಮಿಯ ಅಂತರಾಳಕ್ಕೆ ಹೋದಂತೆಲ್ಲ ಸುಮಾರು ಪ್ರತಿ ಕಿಲೋಮೀಟರ್ ಈ 32 ಮೀಟರ್ಗೆ ತಾಪಮಾನವು ಎಷ್ಟು ಹೆಚ್ಚಾಗುತ್ತದೆ? ಭೂಮಿಯ ಅಂತರಾಳಕ್ಕೆ ಹೋದಂತೆಲ್ಲ ತಾಪಮಾನ ಎಷ್ಟಾಗುತ್ತದೆ 32 ಮೀಟರ್ಗೆ ಅಂದ್ರೆ 1 ಸೆಂಟಿಮೀಟರ್ ಅಂತ ನಾವು ಹೇಳಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 8. ಭೂಮಿಯ ಕೇಂದ್ರಗಳನ್ನು ನೀಪೆ ಎಂದು ಕರೆಯಲು ಕಾರಣವೇನೆಂದರೆ, ಅಲ್ಲಿ ಫಸ್ಟಿಗೆ ಸ್ಟಾರ್ಟಿಂಗ್ ಡಿಸ್ಕಸ್ ಮಾಡಿದ್ವಲ್ಲ, ನಿಕ್ಕಲ್ ಮತ್ತು ಕಬ್ಬಿಣ ಅತಿ ಹೆಚ್ಚು, ನಿಕ್ಕಲ್ ಮತ್ತು ಕಬ್ಬಿಣ ಅತಿ ಹೆಚ್ಚು ಕಂಡು ಬರುವುದರಿಂದ ಇದಕ್ಕೆ ಅಂತ ಕರಿತೀವಿ ನೀಪೆ ಅಂತ ಕರಿತೀವಿ. ಓಕೆ, ಸಾಗರ ಕವಚವು
ಓಷನಿಕ್ ಕ್ರಸ್ಟ್ ಪ್ರಮುಖವಾಗಿ ಯಾವ ಶಿಲೆಗಳಿಂದ ಮಾಡಲ್ಪಟ್ಟಿದೆ? ಬಸಾಲ್ಟ್. ನೋಡ್ರಿ, ಬಸಾಲ್ಟ್ ಶಿಲೆಗಳಿಂದ ಸಾಗರ ಕವಚವು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದಾಗ ಬಸಾಲ್ಟ್ ಅಂತ ನಾವು ಹೇಳಬಹುದು. ಭೂಕಂಪದ ಅಲೆಗಳು ಮೂಲಕ ಭೂಮಿ ಅಂತರಗಳನ್ನು ಅಭ್ಯಾಸ ಮಾಡುವ ಶಾಸ್ತ್ರ ಯಾವುದು? ಭೂಕಂಪದ ಅಲೆಗಳ ಅಭ್ಯಾಸ ಮಾಡುವಂತ ಅಂತರಳದ ಅಭ್ಯಾಸ ಮಾಡುವ ಒಂದು ಶಾಸ್ತ್ರದ ಹೆಸರು. ಭೂಕಂಪನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಯಾವುದಂದ್ರೆ ಸಿಸ್ಮೋಲಜಿ ಅಥವಾ ಭೂಕಂಪನ ಶಾಸ್ತ್ರ. ಸಿಸ್ಮೋಲಜಿ ಅಥವಾ ಭೂಕಂಪನ ಶಾಸ್ತ್ರ ಅಂತ ನಾವು ಹೇಳಬಹುದು ಸ್ನೇಹಿತರೆ. ಸಿಸ್ಮೋಲಜಿ ಅಥವಾ ಭೂಕಂಪನ ಶಾಸ್ತ್ರ. ಸೊ ಸ್ನೇಹಿತರೆ, ಇಷ್ಟು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋದು ಸ್ನೇಹಿತರೆ. ಇದರಿಂದ ಭೂ ರಚನೆ ಮತ್ತು ಅದೇ ರೀತಿಯಾಗಿ ಸಂಯೋಜನೆ ಬಗ್ಗೆ ಮಾಡಿದ್ವಿ. ಅದೇ ರೀತಿ ಯಾವ ರೀತಿ ಕ್ವಶನ್ ರೈಸ್ ಆಗ್ಬೋದು ಅಂತ ಕೂಡ PC, PSI, HSR, GPT, PST ಆಗಿರ್ಬೋದು, ಕ್ರೈಸ್ ಆಗಿರ್ಬೋದು, SDA, FD ಇವೆಲ್ಲವೂ ಕೂಡ ಯಾವ ರೀತಿ ಕ್ವಶನ್ ರೈಸ್ ಆಗೋದು ಅಂದರೆ ಸುಮಾರು ಇದರಿಂದ ಯಾವ ಕ್ವಶನ್ ಆದರೂ ಬರ್ಬೋದು ಸ್ನೇಹಿತರೆ. ಅದ್ರ ಬಗ್ಗೆ ನಮಗೆ ಸ್ವಲ್ಪ ಐಡಿಯಾ ಇದ್ರೆ ಸಾಕು. ಅಲ್ಲಿ ನಮಗೆ 50% ಐಡಿಯಾ ಇದ್ರೆ ಇನ್ನೂ 50% ಅಲ್ಲಿ ನಮ್ಮನ್ನು ಕೈ ಹಿಡಿಯುತ್ತೆ. ಇನ್ನೂ 50% ಏನು ಮಾಡ್ಬೋದು, ನಾವು ಸಕ್ಸಸ್ ಕಾಣ್ಬೋದು ಅಂತ ಹೇಳ್ತಿದ್ದೀನಿ ಸ್ನೇಹಿತರೆ. ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ನಮ್ಮ KK ನ್ಯಾಷನಲ್ ಅಕಾಡೆಮಿ ಆ್ಯಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡೋ ಮೂಲಕ ಡೌನ್ಲೋಡ್ ಮಾಡ್ಕೋಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಮತ್ತೆ ನೀವು ನಮ್ಮ ಏನು ಅಂತಂದಾಗ ಯಾವುದೇ ಒಂದು ಏನಾದರೆ ಡೌಟ್ಸ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಅಲ್ಲಿ ನಿಮಗೆ ಉತ್ತರ ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಸೆಷನನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ.